ರಂಗನಾಯಕಿ ತುಂಬ ನಗು ಮಗ. ಎಲ್ಲ ಬಂಧು ಬಳಗ, ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಎಲ್ಲರನ್ನೂ ನಗುಮುಖದಿಂದ, ಪ್ಲಸ್ ಪಾಯಿಂಟ್ ಅದೇ, ಎಲ್ಲರನ್ನೂ ನಗುಮುಖದಿಂದ ಆಧರಿಸ್ತಾಯಿದ್ರು. ಆಮೇಲೆ ಹಾಡು ಅಂದರೆ ರಂಗನಾಯಕಿ ಅಂದರೆ ಹಾಡು. ಎಲ್ಲರೂ ನಮ್ಮನೆಗಳಲ್ಲಿ ದೊಡ್ಡವರಿಂದ ಹಿಡಿದು ಮುದುಕರಿಂದ ಚಿಕ್ಕ ಮಕ್ಕಳ ತನಕ ಯಾವ ಹಾಡು ಹೇಳು ಅಂದರೆ ತಕ್ಷಣ ಹೇಳೋರು. ಯಾವ ಹಾಡು ಬೇಕು ನಿಮ್ಗೆ ಕೇಳಿ, ನಾನು ಅದನ್ನೇ ಹೇಳ್ತೀನಿ ಅನ್ನೋರು. ಹಾಗೆ ಮನೆಗೆ ಅವರು ಫಾರಿನ್ನಿಗೆ ಹೊರಟದಾದ್ಮೇಲೂ ವೀಕ್ಲಿ ಥ್ರೈಸ್ ಅದರಲ್ಲಿ ವೀಕ್ಲಿ ಒನ್ಸ್ ಹಾಡು ಹೇಳೋರು. ನಮಗೆ ಅವರು ದೈವಾಧೀನ ಅಂತ ಹೇಳಿದ್ರೆ ನಂಗೆ ಕಷ್ಟ. ಆದ್ರೂ ಅವರು ಹೋಗೋ ಮೊದಲು ಕೂಡ 2 ದಿವಸ ಮೊದಲು, 4 ದಿವಸ ಮೊದಲು ಎರಡೆರಡು ಹಾಡೇ ಹೇಳೋರು. ನಿಮ್ಗೆ ಯಾವ ಹಾಡು ಬೇಕು ಆ ಹಾಡೇ ಹೇಳ್ತೀನಿ ಅಂದರು. ಫಾರಿನ್ನಿಂದ ಬಂದಾಗಲೆಲ್ಲ ಮಕ್ಕಳ ಜೊತೆಗೆ ಚಿಕ್ಕ ಮಕ್ಕಳಾಗಿ ಇಂಡೋರ್ ಗೇಮ್ಸ್ ಎಲ್ಲ ಆಡಿ ಅವ್ರಿಗೆ ಬೇಕಾದ ಊಟನೆಲ್ಲ ಮಾಡಿಕೊಟ್ಟು ಅಷ್ಟು ಚೆನ್ನಾಗಿ ಎಲ್ಲರ ಜೊತೆಗೂ ಮಿಂಗಲ್ ಆಗ್ತಾಯಿದ್ರು. ಇಷ್ಟು ಚೆನ್ನಾಗಿರೋರನ್ನ ನನ್ನ ಅತ್ತಿಗೆ ಅಂತ ಹೇಳೋಕ್ಕಿಂತ ನನ್ನ ಫ್ರೆಂಡು ಅನ್ನೋ ಥರ ಇದ್ದರು. ಅವ್ರನ್ನ ನನಗೆ ಇವಾಗಲೂ ಅವರು ಇಲ್ಲ ಅಂತಲೇ ನಂಗೆ ಅನ್ಸೋದಿಲ್ಲ. ಎಲ್ಲೋ ಶ್ರೀದೇವಿ ತಾರಾ ಹತ್ರ ಅವರೆಲ್ಲೋ ಇದ್ದಾರೆ, ನನಗೆ ಅವರ ಫಾರಿನ್ನಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ.